Uh, ಕೇಳಿಸ್ತದ್ರಿ ಸುಬೋಧ್ ಅವ್ರಿಗೆ. ನಮಸ್ಕಾರ ನಮಸ್ಕಾರ. ನಾವು ಇದು ಇನ್ಫಾರ್ಮಲ್ ಡಿಸ್ಕಷನ್. ಸೊ ಯು ಕ್ಯಾನ್ ಹಾ ರೀ. ಟೆಲ್ ಅಬೌಟ್ ವಾಟ್ ಎಕ್ಸಾಕ್ಟ್ಲಿ ಹೌ ಯು ಲರ್ನ್ಡ್ ವಾಯ್ಸ್ ಸ್ಥಿತಿ ಅಂಡ್ ಹೌ ಇಟ್ ಈಸ್ ಇಂಪ್ಯಾಕ್ಟಿಂಗ್ ಓವರಾಲ್ your day to day life, your thought process, your ಹ್ಮ್ career, how it is ಹ್ಮ್ impacted. That you can elaborate. ಓಕೆ ಸರ್. ಶುರು Okay. ಮಾಡ್ಲಿ ರೀ. ಹಾ, ಶುರು ಮಾಡಿ sir. ಓಕೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಉಗ್ರಂ ವೀರಂ ಮಹಾವಿಷ್ಣುಂ ದುರಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಸಪ್ತಗ್ರಾಮಾದಿದೇವಭೂತ್ ಸರ್ವೇಷಾಂ ಜಗತಾಂ ಪತಿ ಹನುಮಾಂತು ಸ್ವಯಂ ವಕ್ತ ಯತೋ ರಾಮಂ ನ್ಯಾಯಸ್ಥಿತಃ. ಸತ್ಯಾಭಿಘ್ನಕರಾಬ್ಜೋತಾನ್ ಪಂಚಾಶತ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ ನ್ಯಾಯಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೇವಿತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಾಂನಾ ಕೃತಾಸಿ ಸತ್ಯಾತ್ತೀರ್ಥತತುಂಗರಿಗುಲೋ ಹಿತ್ವಾ ನಮೇ ಶ್ರೀಗತಿಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ನನ್ನ ಐಡಿಯಾ ಶೇರ್ ಮಾಡಲಿಕ್ಕೆ, ನಂದು ಏನು ಅನಿಸಿಕೆಗಳದ ಅದನ್ನ ಹೇಳಲಿಕ್ಕೆ. ದಯವಿಟ್ಟು ಏನಾರ ತಪ್ಪಾದ್ರೆ ಕ್ಷಮಿಸ್ರಿ. ಈಗ ನಾ ಬಹಳ ಹಿಂಗ ಪಟ್ಟಕ್ಕ ಅಷ್ಟು ಹೋಗ್ಲಿಲ್ಲ, ಅದಕ್ಕೆ ಏನಾರೆ ಶಾಸ್ತ್ರೀಯವಾಗಿ ಏನಾರೆ ತಪ್ಪಾತಂದ್ರ ದಯವಿಟ್ಟು ಕ್ಷಮಿಸಿ. ಸೊ ನಾ ಇದನ್ನ 2 ಭಾಗದಾಗ ಡಿವೈಡ್ ಮಾಡ್ತೀನಿ ನನ್ನ ಅನಿಸಿಕೆಗಳನ್ನು ಹೇಳಲಿಕ್ಕೆ. ಫಸ್ಟ್ ನಾವು ವಾಯುಸ್ಥಿತಿ ಹೇಗ್ ಕಲತೆ, ಅದಾದ್ಮೇಲೆ ನೆಕ್ಸ್ಟ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ನನ್ನ ಲೈಫ್ ಬಿಗ್ಗೆಸ್ಟ್ ಇನ್ಸಿಡೆಂಟ್ ಇಲ್ಲಿ ತನ. ಅದ್ರಾಗ ವಾಯುಸ್ಥಿತಿದೇನ್ ಪಾತ್ರ ಇತ್ತು, ವಾಯುದೇವ್ರದ್ದು ರಾಮದೇವ್ರದ್ದು ಹೆಂಗ ಅದು ಹೆಂಗಿದ ಆಯ್ತು ಅದನ್ನ ಹೇಳ್ತೀನಿ ನಾನು. ಸೊ ನನ್ ಮುಂಜೆ ಆಗಿದ್ದು ನಾನು 4ನೇತೆ ಇದ್ದಾಗ 2012ದಾಗ. ಸೊ ಅವಾಗ ಸ್ಟಾರ್ಟಿಂಗ್ ನನಗೆ ಬರೀ ರಾಯರ ಸ್ತೋತ್ರ ಒಂದು ಬರ್ತಿತ್ತು. ನಮ್ ಗುರುಗಳು ಕಳಿಸ್ಕೊಟ್ಟಿದ್ರು, ಸಂಧ್ಯಾನದ ಗುರುಗಳು ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯ. ನೆಕ್ಸ್ಟ್ 6ನೇತೆಗೆ ಬಂದಾಗ ನಮ್ಮ ಒಂದು ಅಷ್ಟೋತ್ತರ ಗ್ರೂಪ್ ಫಾರ್ಮ್ ಆಯ್ತು, ಶ್ರೀ ಹರಿವಾಯು ಗುರು ಅಷ್ಟೋತ್ತರ ಸಂಘ ಅಂತ ಹೇಳಿ. ನಮ್ಮ ಅಪ್ಪ ಅವ್ರ ಫ್ರೆಂಡ್ಸ್ ಎಲ್ಲ ಕೂಡಿ, ಅಥಿಣಿ ಫ್ರೆಂಡ್ಸ್ ಎಲ್ಲ ಕೂಡಿ ಶುರು ಮಾಡಿದ್ರು ಅದನ್ನ. ಸೊ ಅದ್ರಾಗ ನಮ್ಮಪ್ಪ ಎವ್ರಿ ಸಂಡೇ ಯಾರ್ದಾರೆ ಮನೆಗ ಅಷ್ಟೋತ್ತರ ನಡೀತಿತ್ತು. ಸೊ ಅಲ್ಲೇ ಹೋಗ್ತಾ ಹೋಗ್ತಾ ಅಲ್ಲೆಲ್ಲ ಇರ್ತಿತ್ತು, ವಿಷ್ಣು ಸಹಸ್ರನಾಮ, ವಾಯುಸ್ತುತಿ, ರಾಯರ ಸ್ತೋತ್ರ, ಸುಂದರಕಾಂಡ ಎಲ್ಲ ಹೇಳ್ತಿದ್ರು. ಹಿಂಗಾಗೋಣಿ ಫಸ್ಟ್ ನನಗ ಪರಿಚಯ ಆಗಿದ್ದೆ ಅಲ್ಲಿಂದ, ವಿಷ್ಣು ಸಹಸ್ರನಾಮ, ವಾಯುಸ್ತುತಿ, ಸುಂದರಕಾಂಡ, ರಾಯರ ಸ್ತೋತ್ರ ಎಲ್ಲ. ಸೊ ಅವಾಗ ಕಲಿಬೇಕಂತ ಒಂದು ಆಸಕ್ತಿ ಹುಟ್ಟಿತು. ಅದು ಹೇಳ್ತಾರಲ್ಲ, ತಾಯಿಯೇ ಮೊದಲ ದೇವರು ಅಂತ ಹೇಳಿ. ನಮ್ಮಮ್ಮನೇ ನನಗೆ ಆಕ್ಚುಲಿ ಫಸ್ಟ್ ಕಲಿಸಿದ್ದು. ಒಂದಿನ ಗುಡಿಗೆ ಕರ್ಕೊಂಡೋದ್ರೆ ವಾಯುಸ್ತುತಿ ಕಲಿಬೇಕಂತ ಅನ್ಕೊಂಡನ್ರಿ ಅಂತ ಹೇಳಿ, ನರಸಿಂಹನ ಸ್ತುತಿ ಮತ್ತ ಫಸ್ಟ್ ಶ್ಲೋಕ ಶ್ರೀಮದ್ ವಿಷ್ಣು ಗುರುನಿಷ್ಠ ಅದನ್ನ ಹೇಳಿ ಕಳಿಸಿದ್ರ ಆಚಾರ್ಯ. ಅದಾದ್ಮೇಲೆ ಮನೆಗ್ ಬಂದು ಒಂದು ಪುಸ್ತಕ ಇತ್ತು ಅವಾಗ, ನೆನಪಿಲ್ಲ ಅದ್ರ ಹೆಸರು, ಯಾವ ಪಬ್ಲಿಕೇಶನ್ ಅಂತ ಹೇಳಿ, ಸಣ್ಣ ಪುಸ್ತಕ ಇತ್ತು ಇಡೀ ವಾಯುಸ್ತುತಿದು. ಸೊ ಹಂಗ ಶುರು ಆದಾಗ ನಾ ಹೇಳ್ತಿದ್ದೆ, ನಮ್ಮಮ್ಮ ಅವ್ರ ಕೂತ್ ಕೇಳಿಸ್ಕೊತಿದ್ರು. ಆಮೇಲೆ ನನಗೆ ಹೇಳ್ತಿದ್ರು, ನೀ ಇದು ತಪ್ಪು ಮಾಡ್ಲಿಕ್ಕತಿ, ನೀ ಹಿಂಗ ಹೇಳ್ಬೇಕು ನೋಡು, ಹಿಂಗದ, ಹಿಂಗ ಓದು ಅಂತ ಹೇಳಿ ಹಿಂಗ್ ಶುರು ಮಾಡಿದ್ರು. ಟೈಮ್ ತಗೊಂಡು ನಾ ಎಲ್ರಿಗೂ ಅದೇ ಹೇಳ್ತೀನಿ, ವಾಯುಸ್ತುತಿ ನಿಮಗ ಕಠಿಣ ಅನಿಸ್ಬೋದು ಸ್ಟಾರ್ಟಿಂಗ್, ಬಟ್ ಲಿಟ್ರಲಿ ನಿಮಗ ಬುಕ್ ನೋಡ್ಕೊಂಡು ಪೂರಾ 41 ಶ್ಲೋಕ ಅನ್ಲಿಕ್ಕೆ ಆರಾಮ್ 1 ತಿಂಗಳ ಟೈಮ್ ತಗೋತದ. ಸ್ಟಾರ್ಟಿಂಗ್ ಶುರು ಆದಾಗ 1 ತಾಸು ಹಿಡಿಬಹುದು, 1.5 ತಾಸು ಹಿಡಿಬಹುದು, 40 ನಿಮಿಷ ಹಿಡಿಬಹುದು, ಡಿಪೆಂಡ್ಸ್. ಎಲ್ರಿಗೂ ಬೇರೆ ಬೇರೆದು ಗ್ರಾಸ್ಪಿಂಗ್ ಪವರ್ ಇರ್ತದೆ. ಸೊ ಅದಕ್ಕೆ ತಕ್ಕಂತೆ. ಸೊ ನೀವು ಶುರು ಮಾಡಿದಾಗ ಸ್ಟಾರ್ಟಿಂಗ್ ನಾಲಿಗೆ ಹೊಳ್ಳೋದಿಲ್ಲ,
ಆಕ್ಚುಲಿ ಇನ್ಫಾರ್ಮಲ್ ಆಗಿ ಹೇಳ್ಬೇಕಂದ್ರ ಸ್ವಲ್ಪ ಕಠಿಣ ಇರ್ತದ. ಅಂದ್ರು ನೀವು ಮತ್ತ ನಾಲ್ಕು ತಂತಿದ್ದೆ ಡೈಲಿ. ಅವಾಗ ಸಮ್ಮರ್ ಹಾಲಿಡೇಸ್ ಅಂತ ಬರ್ತಿದ್ದು, ಡೈಲಿ ಫ್ರೀನೇ ಇರ್ತಿದ್ವಿ. ಮುಂಜಾನೆ ಒಂದ್ಸಲ, ಸಂಜೆಕ್ ಒಂದ್ಸಲ ಅನ್ಲಿಕ್ ಸ್ಟಾರ್ಟ್ ಮಾಡ್ಲಿಕ್ಕತ್ತೆ ಅವಾಗ. ಸೊ 1 to 41 ಪೂರಾ ಒಂದೊಂದ್ ತಾಸ್ ತಗೊಳಿಕತ್ತದು. ಸೊ ನೆಕ್ಸ್ಟ್ ನಾ ಹೆಂಗ್ ಕಲಿತೆ ಅನ್ನೋದು, ಅವಾಗ ಯು ಎಂ ಸ್ತೋತ್ರದಾಗೂ ವಾಯುಸ್ತುತಿ ಬಿಟ್ಟಿದ್ರು. ಸೊ ಮೇನ್ ನಾ ಆಕ್ಚುಲಿ ಟಿಪ್ ಕೊಡ್ಬೇಕಂದ್ರ, ಯಾರೇ ವಾಯುಸ್ತುತಿ ಕಲಿತೀರಿ ಅಂದ್ರ ಅಥವಾ ಯಾವ್ದೇ ಏನರೇ ಕಲತ್ರಂದ್ರು, ಮೊದಲು ಶ್ರವಣ. ಪ್ರವಚನದಾಗೂ ರಗಡ್ ಮಂದಿ ಆಚಾರ್ಯಗಳು ಹೇಳ್ತಾರ, ಶ್ರವಣ. ಬ್ರಾಹ್ಮಣರಿಗ ಗ್ರಾಸ್ಪಿಂಗ್ ಪವರ್ ಮೊದ್ಲ ಚಲೋ ಇರ್ತದ. ಒಂದ್ಸಲ ಕೇಳಿಸ್ಕೊಂಡ್ರ ತಳಗುಳಿಯೋ ಶಕ್ತಿ ಭಗವಂತ ಆಲ್ರೆಡಿ ಕೊಟ್ಟಿರ್ತಾನ ಅವರಿಗೆ. ಸೊ ಗ್ರಾಸ್ಪಿಂಗ್ ಪವರ್ ಮೊದ್ಲೇ ಇರ್ತದ. ಶ್ರವಣ ಮೊದ್ಲು ಕೇಳಿಸ್ಕೋರಿ, ಆಮೇಲೆ ಅನ್ಲಿಕ್ಕೆ ಶುರು ಮಾಡ್ರಿ. ಸೊ ಅದು ಮೈನ್. ಸೊ ಅದು ಕೇಳಿಸ್ಕೋತ ಅನ್ಕೋತ ಐ ಥಿಂಕ್ ಅರೌಂಡ್ 2.5 ತಿಂಗಳು ಅನ್ನೋದಕ್ಕ ಮ್ಯಾಕ್ಸ್ ಟು ಮ್ಯಾಕ್ಸ್ 3 to 4 months ಇದ್ದಾಗ ನಾನು ಬುಕ್ ನೋಡ್ಲಾರ್ದೆ ವಾಯುಸ್ತುತಿ ಅನ್ಲಿಕ್ಕೆ ಶುರು ಮಾಡ್ಬಿಟ್ಟೆ. ಯಾಕಂದ್ರೆ ಅಷ್ಟೊತ್ತಿಗೆ ಹೋಗ್ತಿದ್ವಿ, ಅಲ್ಲೂ ರಗಡ್ ಮಂದಿ ಹೇಳಿಕತ್ತಿದ್ರು ವಾಯುಸ್ತುತಿ. ಅವಾಗ ಅದನ್ನ ಕೇಳಿಸ್ಕೋತ ನಾನು ಅವ್ರ ಜೋಡಿ ಹೇಳಿಕ್ ಟ್ರೈ ಮಾಡ್ತಿದ್ದೆ. ಹಿಂಗಾಗೋಣೆ ಅದು ಒಂಚೂರು ಲಘು ತಲೆಗ್ ಹತ್ತಿನ. ಸೊ ಹಿಂಗಾಗೋಣೆ ವಾಯುಸ್ತುತಿ ಲಘು ಕಲೀಲಿಕ್ಕೆ ಆತು ವಾಯುದೇವರ ಅನುಗ್ರಹದಿಂದ. ಸೊ ಈಗ ಪುನಶ್ಚರಣ ಬಗ್ಗೆ ಮಾತಾಡಿದ್ರ ಎಲ್ರಿಗೂ ಗೊತ್ತ. ನಮ್ಮ BR ವೆಂಕಟೇಶಾಚಾರ್ಯ ಒಂದು ಪುಸ್ತಕ ಪಬ್ಲಿಷ್ ಮಾಡ್ಯಾರ, ನಾ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದ್ರಾಗ ಪುನಶ್ಚರಣನೂ ಅದ. ಮೊದಲು 1 to 41, ಆಮೇಲೆ ನೆಕ್ಸ್ಟ್ 41 to 1, ನೆಕ್ಸ್ಟ್ ಮತ್ 1 to 41 ಶ್ಲೋಕದ್ದು. ಸೊ ಪುನಶ್ಚರಣ ಬಗ್ಗೆ ಮಾತಾಡ್ಬೇಕು ಅಂದ್ರ ಕಠಿಣ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಅದೇ ಫಸ್ಟ್ ಸ್ಟಾರ್ಟಿಂಗ್ ಅನ್ಕೊಂಡ್ಬಿಡ್ತಾರ ವಾಯುಸ್ತುತಿ ಕಠಿಣ ಅದ, 1 to 41 ಅನ್ಲಿಕ್ ಕಷ್ಟ, ಮತ್ ಉಲ್ಟಾ ಹೆಂಗ್ ಅನ್ನೋದು. ಏನಿಲ್ರಿ, ಸರಳ ಅದ, ಬಹಳ ಸರಳ ಅದ. ಸ್ಟಾರ್ಟಿಂಗ್ ಇಂದ ಒಂಚೂರು ವರ್ಕ್ ಮಾಡಿದ್ರ ಬಹಳ ಚಲೋ. ನಾ ಹೆಂಗ್ ಹೇಳ್ತೀನಿ ಅಂದ್ರೆ, ನೀವು ವಾಯುಸ್ತುತಿ ಕಲಿಬೇಕಾದ್ರನೆ ನೀವೇನ್ ಮಾಡ್ಬೇಕಂದ್ರ, ಈಗ ಅನ್ಕೋರಿ, ಈಗ ನೀವು ಸ್ಟಾರ್ಟಿಂಗ್ ಅಂತೀರಿ ಶ್ರೀಮದ್ ವಿಷ್ಣು ನಿಷ್ಠಾತಿ ಗುಣಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದ ಜುರ ಜುರ ಲಸತ್ ಮಾನ್ಸು ಮನ್ಪುನಂತು ವಾಚಾ ಮಿತ್ರ ಪ್ರಣೀತ್ರಿ ತ್ರಿಭುವನೋಹಿತ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀದೇವದ ಕುಬಾ ಪ್ರೇಮ ಬಾರಂಬಾರ. ಅಲ್ಲೇ ಬಾಜುಕ 1 ಅಂತ ಕೊಟ್ಟಿರ್ತಾರ, ಅಂದ್ರೆ 1ನೇ ಶ್ಲೋಕ. ಸೊ ನಿಮಗೆ ಈಸಿ ಆಗ್ಬೇಕಂದ್ರ ನಂಬರ್ ಸಿಸ್ಟಮ್ ನೆನಪಿಟ್ಕೋರಿ. ಅಂದ್ರೆ ನೀವು ವಾಯುಸ್ತುತಿ ಹೆಂಗ್ ಕಲಿಬೇಕಂದ್ರ, ನಿಮಗ್ ಯಾರೇ ಕೇಳಿದ್ರ ಆತ್ಪಾ ನನಗ 14ನೇ ಶ್ಲೋಕ ಅನ್ನು ಅಂತಂದ್ರ, ನೀವ್ ಅವಾಗ ನಿಮ್ ಬಾಯಾಗ ಪಟ್ ಅಂತ ಮಾತರ್ಮೇ ಮಾತರಿಶ್ವನ್ ಆ ಶ್ಲೋಕ ಬಂದ್ಬಿಡ್ಬೇಕು ಬಾಯಾಗ. ಸೊ ನೀವು ಫಸ್ಟ್ ಕಲಿಬೇಕಾದ್ರನೆ ವಾಯುಸ್ತುತಿ ಪರ್ಫೆಕ್ಟ್ ಆಗಿ ಕಲಿಬೇಕು, ವಿತ್ ಆಲ್ ದ ನಂಬರ್ ಸಿಸ್ಟಮ್ಸ್ ಬ್ಯಾರಿಟೆಡ್. ಯಾರೇ ಏನಾರೇ ಕೇಳಿ 10ನೇ ಶ್ಲೋಕ ಹೇಳಂದ್ರ ಆನಂದಾನ್ ಮಂದ ಬಂದ ಅದು ಬರ್ಬೇಕು. 41ನೇ ಹೇಳಂದ್ರ ಸುಬ್ರಹ್ಮಣ್ಯಕ್ಕೆ ಸೂರೆ, ಹಂಗ ಬರ್ಬೇಕು ಎಲ್ಲ ಶ್ಲೋಕ. ಸೊ ಹಿಂಗಾಗೋಣ ನಿಮಗ್ ಏನ್ ಆಗ್ತದ, ನಿಮಗ್ ಗೊತ್ತು ಎಷ್ಟನೇ ಶ್ಲೋಕ ಏನದ, ಅದ್ರದ್ದು ಏನಂದ್ರ ಫಲ ಏನು. ಕೆಲವೊಬ್ರು ಇದು 15ನೇ ಶ್ಲೋಕ ವಿಷ್ಣು ರತ್ಯುತ್ತ ಮದ್ವಾದ್, ಅದಕ್ಕ ಫಲ ಏನಂದ್ರ ಹರಿಭಕ್ತಿ ಹೆಚ್ಚಾಗ್ತದ, ವಾಯುದೇವರು ಪ್ರೇರಣಾ ಕೊಡ್ತಾರ. ಶತ್ರು ಮೇಲೆ ವಿಜಯ ಬೇಕು, ಉತ್ತತ್ಪಾತದ ಕಟಕ್ 11ನೇ ಶ್ಲೋಕ. ಸೊ ಹಿಂಗಾಗೋಣ ನೀವು ಅದ್ರದ್ದು ಫಲ ಅಥವಾ ಫಲಾನು ಬೇಡ, ಬರೀ ನಂಬರ್ ಸಿಸ್ಟಮ್. 11ನೇ ಶ್ಲೋಕ ಅಂದ್ರೆ ಇದು, 10ನೇ ಶ್ಲೋಕ ಅಂದ್ರೆ ಇದು, ಅದೆಲ್ಲ ನಿಮಗ್ ಬೈಪಾಟ್ ಆದ್ರ ಪುನಶ್ಚರಣ ವಾಪಸ್ ನೀವು ಉಲ್ಟಾ ಏನಂತೀರಿ ಅದು ಒಟ್ಟೊಟ್ಟ ತ್ರಾಸ ಹಂಗಿಲ್ಲ. ನಾ ಕಲ್ತಿದ್ದೆ ಹಂಗ. ನಮ್ಮಮ್ಮ ಹಿಂಗ ಒಂಥರ ಟೆಸ್ಟ್ ಗತೆ ತಗೋತಿದ್ರು, ಆ ತಪ್ಪಿ ಇದು ಹೇಳು ನನಗ್ 10ನೇ ಶ್ಲೋಕ ಹೇಳು. ಕೆಲವೊಬ್ರಿಗ ಆ ಮೆಥಡ್ ಸರಿ ಹೋಗಂಗಿಲ್ಲ ಅಂತಾರ ಹಂಗ. ಬಟ್ ಬಹಳ ಸರಳ ಅದರಿ. ನಿಮ್ಗ ಅಟ್ಲೀಸ್ಟ್ ನಿಮ್ಗ ಯಾವ ಶ್ಲೋಕ ಎಷ್ಟನೇ ಶ್ಲೋಕ ಅಂತ ನಿಮಗ್ ಗೊತ್ತಿದ್ರ ಪುನಶ್ಚರಣ ಬಹಳ ಅಂದ್ರ ಬಹಳ ಸರಳ, ಏನು ಡಿಫಿಕಲ್ಟಿ ಅಲ್ಲ. ನೀವ್ ಹೆಂಗಂದ್ರ ಈಗ ನಿಮಗ 1 to 40 ಎಣಸ್ಲಿಕ್ ಬರ್ತದಂದ್ರ 40 to 1 ಆರಾಮ್ ಉಲ್ಟಾನು ಎಣಸ್ಬೋದು. ನೀವು ಸಣ್ಣವ್ರಿದ್ದಾಗ ಸ್ಕೂಲ್ದಾಗ ಕಲ್ಸಿರ್ತಾರ, ನಿಮಗೂ ಗೊತ್ತಿರ್ತದ. ಸೊ ಪುನಶ್ಚರಣ ಬಗ್ಗೆ ಬಹಳ ತಲೆ ಕೆಡ್ಸ್ಕೋಬೇಡ್ರಿ. ಸ್ಟಾರ್ಟಿಂಗ್ ಫಸ್ಟ್ ವಾಯುಸ್ತುತಿ ಕಲೀರಿ, ಚಂದಂಗ್ ಕಲೀರಿ, ಪರ್ಫೆಕ್ಟ್ ಆಗಿ ಕಲೀರಿ. ಎಷ್ಟನೇ ಶ್ಲೋಕದಾಗ ಯಾವ್ದು ಬರ್ತದಂತ ಗೊತ್ತಿರ್ಬೇಕು ನಿಮಗ. ಹಂಗ ಕಲಿತಾದ್ಮೇಲೆ ಪುಸ್ತಕ ರಗಡ್ ಅವ, UM ಸ್ತೋತ್ರ ಅದ. ನಿಮಗ ಕಲೀಲಿಕ್ಕೆ ಮೊದ್ಲಿನಂಗ ನಮ್ಮ ಅಪ್ಪ ಅವರೆಲ್ಲ ತ್ರಾಸ್ ಪಟ್ಟಂಗ ನಾವೇನ್ ಪಡೆಯುದಿಲ್ಲ. ಈಗ ಹೊಸ ಜನರೇಷನ್ ಅಥವಾ ಈಗಿರೋರ್ಗ ಫೆಸಿಲಿಟಿ ಬಹಳ ಅಂದ್ರ ಬಹಳ ಅವ. UM ಸ್ತೋತ್ರ ಅದ, ನೀವು ಯೂಟ್ಯೂಬ್ದಾಗ ಹಾಕಿದ್ರ ಬರ್ತದ. ಪುನಶ್ಚರಣ ಅಷ್ಟೋತ್ರ ಗ್ರೂಪ್ಗಳು ಸಂಡೇ ಮಾಡ್ತಿರ್ತಾರ, ಶ್ರವಣ ಮಾಡ್ಕೊಂಡ್ ಕೇಳಿಸ್ಕೋಬಹುದು ನೀವು. ನಂಬರ್ ಸಿಸ್ಟಮ್ ಇದೊಂದ್ ಮೆಥಡ್ ಅದ. ನಿಮ್ಗ ಹಿಂಗ ನಿಮಗ್ ಎಷ್ಟನೇ ಶ್ಲೋಕ ಆದಾಗ ಏನ್ ಬರ್ತದಂತ ಗೊತ್ತಿದ್ರ ಆರಾಮ್ ಸರಳ.
41 ಸುಬ್ರಹ್ಮಣ್ಯಕ್ಕೆ ಸೂರ್ಯನ್ ಶುರು ಮಾಡಿದ್ರೆ ಮತ್ 40 ಒಂದೇ ತ್ವಂತ್ವ ಸಂಪೂರ್ಣ ಬರ್ತದೆ, ಮತ್ 39 ಭೂತ್ವಾಕ್ಷಿತ್ರ ವಿಶುದ್ಧ ಬರ್ತದೆ. ಹಿಂಗ ಹಾಕೋತ್ ಹೋಗ್ತಾ ಹೋಗ್ತಾ ಡೈಲಿ ನಿಮ್ದು ಲೆವೆಲ್ ಏರ್ಕೋತ್ ಹೋಗ್ತದ. 1 ವರ್ಷ ಅನ್ನೋದ್ರಾಗ ಆರಾಮ್ ಅಂದ್ರ ಆರಾಮ್ ವಾಯುದೇವ್ರ ಪ್ರೇರಣೆಯಿಂದ, ರಾಮದೇವ್ರ ಪ್ರೇರಣೆಯಿಂದ ವಾಯುಸ್ತುತಿ ಕಲಿಬಹುದು ನೀವು. ಸೊ ಇದ್ರಾಗ ಏನಾರ ಡೌಟ್ ಇದ್ರೆ ನೀವು ಕೇಳ್ಬಹುದು. ಇಲ್ಲಾಂದ್ರ ನಾ ಒಂದ್ ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ, ಸ್ವಲ್ಪ ಟೈಮ್ ತಗೋತೀನಿ, 10 ನಿಮಿಷ ಹಂಗೇನಾರ ಮುಂದುವರಿಬಹುದು. ತೋರಿ ಇದು ನಂದು ರೀ. ಒಂದ್ ಸಣ್ಣ ಇದನ್ನ ಹೇಳ್ಬಿಡ್ತೇನೆ ಎಕ್ಸ್ಪೀರಿಯನ್ಸ್. ಹಾ ರೀ. 94 to 96 ಆ ಟೈಮಲ್ಲಿ ನಾವು ನಿಲಯದಾಗ ಅಂದ್ರೆ ಅಖಿಲ ಭಾರತ ಮಾಧವ ಮಂಡಲದಾಗಿದ್ದು, ನಾವಲ್ಲಿ ನಮ್ಮ ಸೀನಿಯರ್ಸ್ ಜೊತೆ ಸೇರಿ ಒಂದು ಅಟ್ಲೀಸ್ಟ್ ಡೈಲಿ ಒಂದು ಶ್ಲೋಕ ಅಂತ ಹೇಳಿ ಹಿಡ್ಕೊಂಡು 40 ದಿವಸದೊಳಗ ನಾವು ಅದನ್ನ 41 ದಿವಸದೊಳಗ ನಾ ಕಲ್ತೆ. ಅಂಡ್ ಆಮೇಲೆ ಎಲ್ಲಾ ಪಾರಾಯಣದೊಳಗ ರಾಯರ ಅಷ್ಟೋತ್ತರ ಇಂತಲ್ಲೇ ಹೋದಾಗ ಅಲ್ಲೂ ಕಲ್ತೇನೆ ಬೇಕಾದಂಗ. ಅದರಿಂದ ಮೂಲ ನನಗೆ ಅದ್ರದ್ದು ಇಂಪ್ಯಾಕ್ಟ್ ಏನಂತಂದ್ರ, ಒಂದನೇದ್ದು ನಾಲ್ಗಿ ಶುದ್ಧ ಆಗ್ತದ, ಮಾತುಗಳು ಸ್ಪಷ್ಟ ಬರ್ತಾವ. ಆಮೇಲೆ ನರ್ವ್ಸ್ ಸಿಸ್ಟಮ್ಸ್ ಮತ್ತೆ ನಾಲ್ಗಿಗೆ ಪ್ರಾಪರ್ ಆಗಿ ಕನೆಕ್ಟ್ ಆಗ್ತದ. ಅಂದ್ರೆ ನೀವು ಆಫೀಸ್ನಾಗ, ಕಾರ್ಪೊರೇಟ್ ಆಫೀಸ್ನಾಗ ಅಥವಾ ಯಾವ್ದೇ ಒಂದು ಟೀಚಿಂಗ್ ಪ್ರೊಫೆಷನ್, ನಿಮ್ ಕರಿಯರ್ದೊಳಗ, ನಿಮ್ ಡೇ ಟು ಡೇ ಜಾಬ್ಸ್ ಒಳಗ ಅದು ಬಹಳ ಅನುಕೂಲ ಆಗ್ತದೆ. ಅಂದ್ರ ನೀವ್ ಎಲ್ಲೇ ಸ್ವಲ್ಪ ಮಾತಾಡ್ಬೇಕಾದಂದ್ರ ಯಾವ್ದೇ ಹಿಚ್ಕಿಚ್ ಅಂತಾರಲ್ಲ, ಅದು ಏನು ಇರುವುದಿಲ್ಲ. ಸೊ ಬರ್ತದ ಒಂದು. ಆಮೇಲೆ ಅದ್ರ ಜೊತೆಗೆ ಅದನ್ನ ಹೇಳ್ಬೇಕಾದ್ರ ಅದು ಒಂದು ದೇವರ ಮಧ್ವಾಚಾರದು ಮತ್ತು ವಾಯುದೇವರ ಅನುಗ್ರಹ ಇರೋದಕ್ಕ ಅಲ್ಲಿ ನಮ್ಗೆ ವಿಶೇಷವಾದಂತಹ ಶಕ್ತಿ ಇರ್ತದ. ನಾವು ಅದನ್ನ ಹೇಳ್ಬೇಕಾದ್ರ ಅದು ನಮ್ಮ ಒಂದು ದೇಹ, ಮನಸ್ಸು, ಬುದ್ಧಿ ಒಳಗ ವಿಶೇಷವಾಗಿ ಬರೋದಕ್ಕ ನಾವು ನಮ್ಮ ಕರಿಯರ್ದೊಳಗೂ ಅದನ್ನ, ಅಥವಾ ನಮ್ಮ ಎಜುಕೇಶನ್ ಓದ್ಬೇಕಾದ್ರ ಅದಕ್ಕೆಲ್ಲದಕ್ಕೂ ನಮ್ಗ ಅನುಕೂಲ ಆಗ್ತದೆ. ಸೊ ದಟ್ಸ್ ವಾಟ್ ಮೈ ಎಕ್ಸ್ಪೀರಿಯನ್ಸ್. You can continue your experience, your incident which you are bringing. ಥ್ಯಾಂಕ್ ಯು ಅನಿಲ್ ಸರ್. ನೀವ್ ಅಂದಿದ್ ಕರೆಕ್ಟ್. ಆಕ್ಚುಲಿ ರಿಸರ್ಚ್ ಅದರಿ. ಆಕ್ಚುಲಿ ಯಾರ ಅಂತಾರಲ್ಲ ಅವ್ರಿಗೊಂಚೂರು ನೀವು ಪ್ರೂಫ್ ತೋರಿಸ್ಬೋದು ಆರಾಮ್. ಸೈಂಟಿಫಿಕ್ ರಿಸರ್ಚ್ ಅದ. ಈಗ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇರ್ತಾವ. ಸೊ ಬೇರೆ ಬೇರೆ ಲ್ಯಾಂಗ್ವೇಜ್ ಪ್ರಕಾರ ಬ್ರೈನ್ ವಿಲ್ ಗೆಟ್ ಆಕ್ಟಿವೇಟೆಡ್ ಫಾಸ್ಟ್. ಸೊ ಸಾಂಸ್ಕ್ರಿಟ್ ಇಸ್ ದಟ್ ಲ್ಯಾಂಗ್ವೇಜ್. ಸಂಸ್ಕೃತ ಅಂತ ಲ್ಯಾಂಗ್ವೇಜ್ ಅದು. ನಿಮ್ ಬ್ರೈನ್ ವಿಲ್ ಗೆಟ್ ಇಟ್ಸ್ ಹೈಯೆಸ್ಟ್ ವಾಟ್ ಯು ಸೇ ಆಪರೇಷನ್ಸ್ ಆರ್ ರಿಸಲ್ಟ್ಸ್ ವೆನ್ ಯು ಸ್ಪೀಕ್ ಸಂಸ್ಕೃತ್. ಸೊ ನಾವು ಶ್ಲೋಕ ಅಂದಾಗ ನಮ್ದು ಬಾಡಿ, ಮೈಂಡ್, ಬ್ರೈನ್ ಎವ್ರಿಥಿಂಗ್ ಗೆಟ್ಸ್ ಆಕ್ಟಿವೇಟೆಡ್. ಸೊ ಅದು ವಿತ್ ಪ್ರೂಫೇ ಅದ. ನೀವು ರಿಸರ್ಚ್ ನೋಡ್ಬೋದು. ಅದು ಸಂಸ್ಕೃತ ಮಾತಾಡಿದಾಗ ಒಬ್ಬ ಮನುಷ್ಯ ಇಸ್ ಬ್ರೈನ್ ವಿಲ್ ಸ್ಟಾರ್ಟ್ ಆರ್ ವಿಲ್ ಆಪರೇಟ್ ಫಾಸ್ಟರ್ ದೆನ್ ಎವರ್, ಬೇರೆ ಲ್ಯಾಂಗ್ವೇಜ್ ಕನ್ಸಿಡರ್ ಮಾಡಿದ್ರೆ. ಸೊ ಅದೊಂದು ನೀವ್ ಅಂದಿದ್ ಕರೆಕ್ಟ್. ವಾಯುಸ್ತುತಿ ಅನ್ಬೇಕಾದ್ರನೆ ನಿಮ್ ಮೈಯಾಗ ಒಂಥರ ಶಕ್ತಿ ಬರ್ತದ, ಭಕ್ತಿ ಬರ್ತದ ಆಟೋಮೆಟಿಕಲಿ. ಅದ್ರಾಗ ನೋ ಡೌಟ್ ವಾಯುದೇವ್ರ ಪ್ರೇರಣೆ ಇದ್ದೇ ಇರ್ತದ. ಸೊ ಒಂದ್ ಸಣ್ಣ ಇನ್ಸಿಡೆಂಟ್, ಐ ಥಿಂಕ್ ಒಂದು 10 ನಿಮಿಷ ತಗೋದ, ಮ್ಯಾಕ್ಸ್ ಟು ಮ್ಯಾಕ್ಸ್ ಆದಷ್ಟು ಲಘು ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆದ್ರೆ ಈ ಇನ್ಸಿಡೆಂಟ್ ಎದಕ್ಕಂದ್ರ ನಾ ಹೇಳೋದು, ಮುಂದಿನ ಜನರೇಷನ್ಗ ಅರಿವಿಲ್ರಿ, ಯಾರು ಹೇಳೋರಿಲ್ಲ. ಸೊ ಅಟ್ ಲೀಸ್ಟ್ ನನ್ನ ಕಸಿನ್ಸ್ ಹಿಡ್ಕೊಂಡು ಹೇಳಿಕತ್ತೀನಿ ನಾನು. ಸೊ ಅವ್ರಿಗೆ ಇನ್ಸಿಡೆಂಟ್ ಅವಾಗ ಹೇಳ್ತಿರ್ತೀನಿ, ಅವರು ಶುರು ಮಾಡ್ಯಾರ. ಸೊ ನನ್ನ ಇನ್ಸಿಡೆಂಟ್ ಕೇಳಿ ಯಾರಿಗಾರ ಇನ್ಸ್ಪಿರೇಷನ್ ಸಿಕ್ತು, ವಾಯುಸ್ತುತಿ ಅನ್ಬೇಕಂದ್ರ ಸೌಭಾಗ್ಯ ಅದು. ಸೊ ಒಂದ್ ಸಣ್ಣ ಇನ್ಸಿಡೆಂಟ್, ಬಹಳ ತಗೊಳಲ್ಲ, 5ರಿಂದ 10 ನಿಮಿಷ ಅಷ್ಟೇ. ಸೊ ಮೇ 2023, ಇನ್ನ ಡೇಟ್ ನೆನಪದ. ಮೇ 2023ದಾಗ, ಸಾರಿ ಮಾರ್ಚ್ 7th 2023 ನನಗೆ ಒಮ್ಮಿಂದೊಮ್ಮೆ ಜ್ವರ ಬಂತು. ಅವಾಗ ಸಂಡೇ ಇತ್ತು, ಇನ್ನ ನೆನಪದ. ಮಾರ್ಚ್ 7th 2023 ಜ್ವರ ಬಂತು. ಆಮೇಲೆ ಅದು ಹೆಂಗಂದ್ರ, ಜ್ವರ ಬಂದದ ನೋಡಿ ಆಲ್ಮೋಸ್ಟ್ 1-2-3 ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟ್ಸ್ ತಗೊಂಡು ಅದೆಲ್ಲ ಸರಿ ಹೋತು 2 ದಿನದಾಗ. ಮತ್ತಾದ್ರ ಅದಾದ್ಮೇಲಿಂದ ಯಾವಾಗಿಂದ ಅದು ಜ್ವರ ಬಂದ್ ಹೋತು, ಅವಾಗಿಂದ ನನಗ್ ಉಸಿರಾಟದ ಬಹಳ ತ್ರಾಸ ಆಗ್ತಿತ್ತು. ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಅಂದ್ರ ಏನ್ ಡೇ ಬೈ ಡೇ ಬಾಡಿ ವೀಕ್ ಹಾಕೋತ್ ಬರ್ಲಿಕ್ಕತ್ತಿತ್ತು, ಡೇ ಬೈ ಡೇ. ಸೊ ಬ್ಲಾಕ್ಔಟ್ಸ್ ಆಗೋದು. ಬ್ಲಾಕ್ಔಟ್ ಅಂದ್ರ ಏನು ಕಣ್ಣಿಗೆ ಕಾಣಿಸಂಗಿಲ್ಲ. ಸಡನ್ ಆಗಿ ರೋಡ್ದಾಗ ನಡೀತಿರ್ತೀರಿ, ಒಮ್ಮಿಂದೊಮ್ಮೆ ಎಲ್ಲಾ ಹೋಗ್ಬಿಡ್ತದ, ಏನು ಕಾಣಿಸಂಗಿಲ್ಲ. ವೈಟ್ ಬಿಳಿದ ಏನಾರ ಒಂದ್ ಬಣ್ಣ ಕಾಣಿಸ್ತದ ಅಷ್ಟೇ, ಮುಗೀತು, ಏನೇನಿಲ್ಲ. ಸೊ ಹಿಂಗ ಡೇ ಬೈ ಡೇ ವೀಕ್ ಹಾಕೋತ್ ಬಂದೆ. ಉಸಿರಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಲ್ಲಾರ ನಡಿಯೋಣ ಅಂದ್ರ ಒಂದು 10 ಜಾಗದಾಗ ಕೂಡ್ತಿದ್ದೆ. 10 ನಿಮಿಷ ಹಾದಿಗೆ ಅರ್ಧ ತಾಸು ತಗೋತಿದ್ದೆ. ಡೈಲಿ ಕಾಲೇಜ್ ಹೋಗ್ಲಿಕ್ಕೆ ತ್ರಾಸ ಆಗ್ತಿತ್ತು. ತಲೆ ಸುತ್ತೋದು, ಚಕ್ರ ಬರೋದು ಬಹಳ ಆಗ್ತಿತ್ತು.
ಬಟ್ ಆದ್ರೆ ಎಂದೂ ಬಿದ್ದಿಲ್ಲ ನಾನು, ಆಕ್ಚುಲಿ ಹೇಳ್ಬೇಕಂದ್ರೆ ಅನ್ಕಾನ್ಶಿಯಸ್ ಎಂದೂ ಆಗಿಲ್ಲ ದೇವ್ರ ದಯೆಯಿಂದ. ಸೊ ಮಾರ್ಚ್ದಾಗ ಆತು, ಡೇ ಬೈ ಡೇ ವರ್ಸ್ಟ್ ಆಕೋತ್ ಹೋತು ನಂದು ಹೆಲ್ತ್. ಜೂನ್ 2023 ಅಂದ್ರೆ ಕರೆಕ್ಟ್ 4 ತಿಂಗಳಾದ್ಮೇಲೆ ನಂದು ಇಂಜಿನಿಯರಿಂಗ್ 6th ಸೆಮಿಸ್ಟರ್ ಫೈನಲ್ ಎಕ್ಸಾಮ್ ಬರೀಬೇಕು ನಾನು. ಅವಾಗ ಸಡನ್ ಆಗಿ ಹಿಂದಿನ ದಿನ ಜ್ವರ ಬಂದು ನನಗೆ. ಮತ್ತ ಬೇಡ ಬೇಡ ಅಂತ ಹೇಳಿ ನಮ್ಮ ಅಪ್ಪ ಅವರು ಡಾಕ್ಟರ್ ಕಡೆ ಕರ್ಕೊಂಡು ಹೋದ್ರು. ಡಾಕ್ಟರ್ ನೋಡಿದ ಕೂಡಲೇ ಅಂದ, ಬಹಳ ಫೇಮಸ್ ಡಾಕ್ಟರ್ ರಾಜನಗರದಾಗ ಇರ್ತಾರೆ, ಕಟ್ಟಿ ಡಾಕ್ಟರ್ ಅಂತ ಹೇಳಿ, ಗೊತ್ತಿದ್ರ. ಅಲ್ಲೇ ಡಾಕ್ಟರ್ ನೋಡಿದ ಕೂಡಲೇ ಹೇಳ್ಬಿಟ್ಟ, ನಿನ್ನ ಮೈಯಾಗ ಬ್ಲಡ್ ಇಲ್ಲ, ಪೂರ್ತಿ ಬಿಳಿಯಾಗಿ ಹೋಗಿ, ನೀನು ಇಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬ ನೋಡೋಣ ಅಂತ ಹೇಳಿ. ಸೊ ಅವ ಅಂದ, ಮೋಸ್ಟ್ಲಿ ನಿನ್ ಹಿಮೋಗ್ಲೋಬಿನ್ ಕಡಿಮೆ ಆಗ್ಯದ. ಹಿಮೋಗ್ಲೋಬಿನ್ ಅಂದ್ರ ನಿಮ್ಮ ಬಾಡಿದ ಬೇರೆ ಬೇರೆ ಪಾರ್ಟ್ಸ್ಗ ಆಕ್ಸಿಜನ್ ಸಪ್ಲೈ ಮಾಡ್ತದ, ಬಹಳ ಇಂಪಾರ್ಟೆಂಟ್ ಕಾಂಪೊನೆಂಟ್ ಬ್ಲಡ್ದಾಗ. ಸೊ ಹಿಮೋಗ್ಲೋಬಿನ್ ಕಡಿಮೆ ಆಗ್ಯದ, ನಿನ್ ಮೋಸ್ಟ್ಲಿ ಮೇ ಬಿ 6 to 7 ಇರ್ತದ, ಬ್ಲಡ್ ಹಾಕಿಸ್ಬೇಕು, ಬಹಳ ಏನಂತದೇನಲ್ಲ, ಹೋಗಿ ಟೆಸ್ಟ್ ಮಾಡಿಸ್ಕೊಂಬರ್ರಿ ಅಂತ ಹೇಳಿದ್ರು. ಸೊ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ, ರಾತ್ರಿ 12 ಗಂಟೆಗೆ 1 ಗಂಟೆ ಸುಮಾರು ಬಂತು. ನನ್ನ ಹಿಮೋಗ್ಲೋಬಿನ್ 2.8 ಇತ್ತು. ನಾರ್ಮಲ್ ಮನುಷ್ಯನ್ ಹಿಮೋಗ್ಲೋಬಿನ್ ಇರಬೇಕು 14, ಗಂಡಸರಿಗೆ, ಹೆಂಗಸರಿಗೆ 12 ಇರಬೇಕು, ಗಂಡಸರಿಗೆ 14 ಇರಬೇಕು. 14 ಇರ್ಬೇಕಾಗಿದ್ ನಾರ್ಮಲ್ ಹಿಮೋಗ್ಲೋಬಿನ್ 2.8 ಇತ್ತು. ಸೊ ಮರ್ದಿನ ರಿಪೋರ್ಟ್ ತಗೊಂಡ್ ಡಾಕ್ಟರ್ ಕಡೆ ಹೋದಾಗ ಅವ ಒಂದೇ ಅಂದ, ಈ ಹುಡುಗ ಹೆಂಗ್ ನಡಿಲಿಕ್ಕತ್ತ ನನಗ್ ಗೊತ್ತಿಲ್ಲ, ಮಿರಾಕಲ್ ಇದು ಅತ್ತ, ಅಂದ್ರೂ ಟೈಮ್ ವೇಸ್ಟ್ ಮಾಡಬೇಡ್ರಿ, ಪಟ್ಟಕ್ನೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ರಿ ಅಂತ ಹೇಳಿ. ಸೊ ಅಲ್ಲಿ ಹಾಸ್ಪಿಟಲ್ಗೂ ಹೋದಾಗ ಡಾಕ್ಟರ್ಸು ಶಾಕ್ ಆದ್ರು, ಇವ ಹೆಂಗಾರೆ ನಡಿಲಿಕ್ಕತ್ತಾನಂತ. ಯಾಕಂದ್ರೆ ಒಂದು ನಿಮಗೇನಾರೆ ಹಿಂಗ ಕಂಪ್ಯಾರಿಸನ್ ಕೊಡ್ಬೇಕಂದ್ರ 2.8 ಹಿಮೋಗ್ಲೋಬಿನ್ ಯೂಶಲಿ ಕೋಮಾ ಪೇಷಂಟ್ಸ್ ಇರ್ತಾರಲ್ಲ ಹಂಗಿರ್ತದ. ದೇ ಕಾಂಟ್ ವಾಕ್, ದೇ ಕಾಂಟ್ ಸ್ಪೀಕ್, ನಡಿಲಿಕ್ ಆಗೋದಿಲ್ಲ, ಮಾತಾಡ್ಲಿಕ್ ಬರಂಗಿಲ್ಲ, ಏನೂ ಮಾಡ್ಲಿಕ್ಕೆ ಆಗಿಲ್ಲ. ಯೂಶಲಿ ದೇ ಆರ್ ಜಸ್ಟ್ ಲೈಕ್ ಮಲ್ಕೊಂಡಿರ್ತಾರ ಅಷ್ಟೇ. ಸೊ ಅಂತದ್ರಾಗ ನಡಿಲಿಕ್ಕತ್ತ ನೀವ ಅಂದ್ರ ಮಿರಾಕಲ್ ಅಂತಂದ್ರು. ಸೊ ಇದಕ್ಕ ಶಕ್ತಿ ಎಲ್ಲಿಂದ ಬಂತು ನನಗ್ ಗೊತ್ತಿಲ್ಲ. ಅವಾಗ ವಾಯುಸ್ತುತಿ ಅಂತಿದ್ದೆ, ಸುಂದರಕಾಂಡ್ ಅಂತಿದ್ದೆ, ವಾಯುದೇವ್ರ ಖರೇನೆ ಕಾಪಾಡ್ಯಾರ ಅವತ್ ನನಗ. ಅವ ಡಾಕ್ಟರ್ಗ್ ಹೋದ್ಮೇಲೂ ಅಲ್ಲೂ ಸೀರಿಯಸ್ ಇತ್ತು ನಂದು. ಬಟ್ ಆದ್ರ ಅವತ್ತು ನನ್ನ 4 ತಿಂಗಳು ಏನಿತ್ತಲ್ಲ, ನನಗ್ ಒಂದ್ಸಲನೂ ಚಕ್ರ ಬಂದ್ ಬಿದ್ದಿಲ್ಲ, ಏನೂ ಆಗಿಲ್ಲ. ತ್ರಾಸ ಆಗ್ತಿತ್ತು ಅಷ್ಟೇ, ಬಾಡಿಗೆ ಒಂಚೂರು ಒಂದು ವೀಕ್ನೆಸ್ ಅಂತಿತ್ತು. ಬಟ್ ಆದ್ರೆ ನನಗ್ ಖರೇನೂ ಗೊತ್ತಿರ್ಲಿ ನಂಗೆ ಸೀರಿಯಸ್ನೆಸ್ ಅದ ಅಂದ್ರ. ರೋಡ್ದಾಗ ನಡೀತಿರ್ತೀನಿ, ಒಮ್ಮಿಂದೊಮ್ಮೆ ಬ್ಲಾಕ್ಔಟ್ಸ್ ಆಗ್ತಿದ್ದು, ಹಿಂಗ ಸಿಗ್ನಲ್ದಾಗ ಒಮ್ಮಿಂದೊಮ್ಮೆ ಸಿಗ್ನಲ್ ಕ್ರಾಸ್ ಮಾಡ್ತಿರ್ತೀನಿ, ಏನೂ ಕಾಣಿಸಂಗಿಲ್ಲ. ಸಿಗ್ನಲ್ ಗ್ರೀನ್ ಬಿಟ್ಟಿರ್ತದ ಅಂದ್ರೂ ನಡ್ಕೊಂಡ್ ಹೋಗ್ತಿರ್ತೀನಿ, ಹೆಂಗೋ ಒಮ್ಮೆ ದಾಟ್ ಬಿಡ್ತೀನಿ ಹಂಗ. ಬಟ್ ಆ 4 ತಿಂಗಳು ವಾಯುದೇವರೇ ನನ್ ಕೈ ಹಿಡಿದ್ ನಡೆಸ್ಯಾರಂತ ನನ್ನ ಅನಿಸಿಕೆ ಅದ. ಆಮೇಲೆ ಹಂಗೆ ಆಗಿದೆ, ಯಾಕಂದ್ರ ಡಾಕ್ಟರ್ಸ್ ಅನ್ನೋದು ನೋಡಿದ್ರೆ ಇಟ್ ವಾಸ್ ಅ ಮಿರಕಲ್. ನಾನೇ ಲೈವ್ ಎಕ್ಸಾಂಪಲ್ ಇದ್ದೀನಿ, ನೀವ್ ಯಾರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನೇ ಲೈವ್ ಎಕ್ಸಾಂಪಲ್. 2 ಹಿಮೋಗ್ಲೋಬಿನ್ ಇರೋ ಮನುಷ್ಯ ಯಾವತ್ತೂ ನಡಿಲಿಕ್ಕೆ ಆಗಂಗಿಲ್ಲ. ನಡೆದು ನಾನೇ ಹೋದೆ ಹಾಸ್ಪಿಟಲ್ಗೆ, ನಾನೇ ಅಡ್ಮಿಟ್ ಆದೆ. ಡಾಕ್ಟರ್ ಶಾಕ್ ಪಟ್ರು, ಹೆಂಗಾರೆ ನಡಿಲಿಕ್ಕತ್ತಿಪ್ಪ ಅಂತ. ಇರು ಡಾಕ್ಟರ್ಸ್, ನನ್ ಡಾಕ್ಟರ್ ಬಿಟ್ಟು ಬೇರೆ 10-12 ಡಾಕ್ಟರ್ ಬಂದ್ರು, ನೋಡಿದ್ರು, ಯಾಕೆ ಆರಾಮಿದ್ದೇನಂತ ಕೇಳಿದ್ರು, ಎಲ್ಲಾ ಮಾಡಿದ್ರು. ಎವ್ರಿಬಡಿ ಬಿಲೀವ್ಡ್ ದಟ್ ಇಟ್ ವಾಸ್ ಅ ಮಿರಕಲ್. ಇವ ಹೆಂಗ್ ಸೇವ್ ಆದ ಗೊತ್ತಿಲ್ಲ. ಸೊ ನಮಗ್ ಗೊತ್ತದು, ಯಾಕಂದ್ರ ಯಾವಾಗೋ ವಾಯುಸ್ತುತಿ ಸುಂದರಕಾಂಡ ಅವಾಗ ಅಂತಿರ್ತೀವಿ ಡೈಲಿ, ಅಂತರ ಮಂದಿ ಫಲ ಸಿಗ್ತದ, ನೀನು ಈಗನ್ನು ಮುಂದರೆ ಸಿಗ್ತದ, ಈಗರೆ ಸಿಗ್ತದ, ಮುಂದ್ ಸಿಗ್ತದ ಅಂತ ಹೇಳಿ. ಸೊ ಹಿಂಗ ವಾಯುದೇವರು ಕಾಪಾಡ್ತಾರ ನಿಮ್ನ. ವಾಯುದೇವ್ರು ನೀವು ವಾಯುದೇವ್ರಿಗೆ ಒಲದ್ರ ಎಷ್ಟೇ ಕಷ್ಟ ಬರ್ಲಿ ನಿಮ್ ಜೀವನದಾಗ, ಏನೇ ಇರ್ಲಿ, ಹೆಲ್ತ್ ಇರ್ಲಿ, ಫೈನಾನ್ಸ್ ಇರ್ಲಿ, ಏನೇ ಇರ್ಲಿ, ನಿಮ್ ಕೆರಿಯರ್ ಇರ್ಲಿ, ಏನೇ ಇರ್ಲಿ, ವಾಯುದೇವ್ರು ಕಾಪಾಡ್ತಾರ. ಯಾರು ಕಾಪಾಡ್ತಾರ, ರಾಮದೇವ್ರು ಕಾಪಾಡ್ತಾರ. ಒಲಿಬೇಕಷ್ಟೇ ನೀವ್ ಅನ್ರಿ, ವಾಯುಸ್ತುತಿ ಅನ್ರಿ, ಸುಂದರಕಾಂಡ್ ಅನ್ರಿ. ನಿಮ್ ಲೈಫ್ದಾಗ ಮ್ಯಾಜಿಕ್ ಅನ್ನೋದಾಗ್ಲಿಲ್ಲ ಅಂದ್ರ ನೋಡೋಣ, ಹಾಗೆ ಆಗ್ತದೆ. ಎಂತ ಮನುಷ್ಯನೇ ಇರ್ಲಿ. ನಾ ಜಾಸ್ತಿ ಪಾಠಕ್ ಹೋಗೋ ಮನುಷ್ಯ ಅಲ್ಲ, ನಾ ಲೌಕಿಕದಾಗ ಹೆಚ್ಚಿದ್ದೀನಿ. ಅಂದ್ರು ವಾಯುಸ್ತುತಿ ದಿನ ಎದ್ದು ವಾಯುಸ್ತುತಿ ಸಂಧ್ಯಾ ವಂದನೆ ಎಲ್ಲಾ ಮಾಡ್ತೀನಿ. ಸಂಧ್ಯಾ ವಂದನೆ ಮಾಡ್ರಿ, ವಾಯುಸ್ತುತಿ ಅನ್ರಿ, ಡೈಲಿ ಅನ್ರಿ, ಏನಾಗುದಿಲ್ಲ. ಒಂದ್ 15-20 ನಿಮಿಷ ತಗೋತದೆ ಅಂತದ್ದು. ಎದಕ್ಕೋ ಟೈಮ್ ಮಾಡ್ಕೋತಿರಂತ, ಒಂದ್ 10 ನಿಮಿಷ ವಾಯುಸ್ತುತಿಗೆ, ಸುಂದರಕಾಂಡಗ, ಸಂಧ್ಯಾ ವಂದನೆಗ ಎತ್ತಿಟ್ರಿ ಏನೂ ಆಗುದಿಲ್ಲ. ದೇವ್ರಿಗೆ ಒಂಥರ ಥ್ಯಾಂಕ್ಸ್ ಹೇಳ್ದಂಗ. ನಾನು ಎಲ್ಲೋ ಯಾವ್ದೋ ವಿಡಿಯೋದಾಗ ನೋಡಿದೆ, ಸಂಧ್ಯಾನ ಎದಕ್ ಮಾಡ್ಬೇಕಂದ್ರೆ ಥ್ಯಾಂಕ್ಸ್ ಪಾ ದೇವ್ರೆ, ಇಷ್ಟೆಲ್ಲ ನನಗ್ ಕೊಟ್ಟಿ ಅಂತ ಒಂಥರ ನೀವ್ ಅಂದಂಗಂತ. ಸೊ ಸಂಧ್ಯಾ ವಂದನ ಮಾಡ್ರಿ ಡೈಲಿ. ಈಗಿರೋ ಯಂಗರ್ ಜನರೇಷನ್ ಯೂತ್ ಯಾರು ಇದ್ದಿರಲ್ಲ, ಮೇನ್ ಮೆಸೇಜ್ ಅವರಿಗೆ, ನಾನು ನಿಮ್ಮವನೇ ಜೆನ್ಸಿ ಅಂತ ಏನ್ ಕರಿತಿರಲ್ಲ, ಅದು ಅನ್ರಿ, ವಾಯುಸ್ತುತಿ ಅನ್ರಿ. ನಿಮ್ ಲೈಫ್ದಾಗ ಮ್ಯಾಜಿಕ್ ಆಗೇ ಆಗ್ತದ, ಕೆರಿಯರ್ಸ್ದಾಗ ಮ್ಯಾಜಿಕ್ ಆಗೇ ಆಗ್ತದ.
ಇನ್ನೊಂದ್ ಸಣ್ಣ ಇನ್ಸಿಡೆಂಟ್ ನಂದು ಒಂದು ಮೇಜರ್ ಇನ್ಸಿಡೆಂಟ್ ನನ್ನ ಲೈಫ್ ಇದ್ದು. ಈಗ ನಾರ್ಮಲ್ ಆಗಿದ್ದೀನಿ, ಎಲ್ಲಾ ಹೆಲ್ತ್ ಚಲೋ ಅದ, ನನ್ ಹಿಮೋಗ್ಲೋಬಿನ್ 16 ಆಗ್ಯದ. ಬಟ್ ಅವಾಗ ನನ್ ಕಾಪಾಡಿದ್ದು ಒನ್ನೇನು ಅಲ್ಲಿ ವಾಯುದೇವ್ರೆ, ಇನ್ಯಾರಿಲ್ಲ. ನನ್ ಕೈ ಹಿಡಿದ್ ನಡೆಸಿದ್ರ ಅವ್ರು 4 ತಿಂಗಳು, ನನಗೇನೋ ಆಗ್ಲಿಕ್ ಬಿಡ್ಲಿಲ್ಲ. ಅತ್ತ ನಮ್ಮಮ್ಮ ಅಪ್ಪ ನನಕಿನ ಹೆಚ್ಚ್ ಮಾಡ್ತಾರ. ಸೊ ಹೆಂಗಂದ್ರ ದೇವ್ರ ಹೆಂಗಂದ್ರ, ನೀವ್ ಹೆಚ್ಚ್ ಮಾಡ್ಲಿಲ್ಲ, ನಿಮ್ಮ ಅವ್ವ ಅಪ್ಪ ಹೆಚ್ಚ್ ಮಾಡ್ಲಿಕ್ಕತ್ತಾರ ನಿನ್ಕಿನ. ನನ್ ಭಕ್ತನ್ ಮಗ ಇದ್ದೀನಿ ನೀನು, ನಾ ಕಾಪಾಡ್ತೀನಿ ನಿನ್ನ ಅಂತ ಅಂತಾರ ವಾಯುದೇವ್ರು. ಸೊ ಮ್ಯಾಜಿಕ್ ಆಗೇ ಆಗ್ತದ್ರಿ, ನೀವು ನಂಬ್ರಿ. ಅನ್ರಿ ವಾಯುಸ್ತುತಿ ಡೈಲಿ. ಬ್ರಾಹ್ಮಣರಿಗ ವಿದ್ಯೆನೇ ಇಲ್ಲ ಅಂತ ಇನ್ನ ನಮ್ಮಮ್ಮ ಅದೇ ಅಂತಿರ್ತಾರ, ನಮ್ ಬ್ರಾಹ್ಮಣರಿಗ ವಿದ್ಯೆನೇ ಇಲ್ಲ, ಅದರಿಂದ ನಮ್ ಜೀವನ ನಡೆಯೋದು. ಇಂಥವ್ ವೇದ ಪಾಠ, ಇಂಥವ್ ಶ್ಲೋಕಗಳು, ಶಾಸ್ತ್ರ ಕಲತ್ರನ ನಮ್ ಜೀವನ ಸಾರ್ಥಕ ಆಗೋದು. ಸ್ವಾಮಿಗಳು ರಗಡ್ಸಲ್ಲ ಅಂತಾರ, ನೀವು ಕೇಳಿರ್ತೀರಿ ಪ್ರವಚನದಾಗ. ಬಟ್ ನನ್ ಕಡೆಯಿಂದ ಒಂದ್ ಸಣ್ಣ ಇನ್ಸಿಡೆಂಟ್ ಇದಾಯ್ತು. ನೆಕ್ಸ್ಟ್ ನನ್ ಕರಿಯರ್ ಮೇಜರ್ ಇನ್ಸಿಡೆಂಟ್ ಹೇಳ್ತೀನಿ, ರಾಯರದ ಅನುಗ್ರಹದಿಂದ ಆಗಿದ್ದು. ಪ್ಲೇಸ್ಮೆಂಟ್ ಶುರು ಅದು ಎಲ್ಲೋ ಆಗೋಲ್ಲಾಗಿದ್ದು, ಕಾಂಪಿಟೇಷನ್ ಹೆಚ್ಚಿರ್ತದ. ನಂದಂತಲ್ಲ, ನನ್ ಇಡೀ ಬ್ಯಾಚ್ ಇದ್ದು ಕಾಂಪಿಟೇಷನ್ ಹೆಚ್ಚಿರ್ತದ. ಏನ್ ಮಾಡೋದು, ಒಂದ್ 4-5 ಕಂಪನಿ ಕೈ ಬಿಟ್ಟು ಹೋದು. ನಂದು ಒಂದು ಮಂತ್ರಾಲಯಕ್ಕೆ ಹೋಗಿದ್ವಿ, ಅವಾಗ ಸುಟ್ಟಿ ಇತ್ತಂತ ಹೇಳಿ. ಅವಾಗ ಇನ್ಫೋಸಿಸ್, ನಾ ಈಗ ಕರೆಂಟ್ಲಿ ಇನ್ಫೋಸಿಸ್ದಾಗ ಟ್ರೈನಿಂಗ್ ತಗೊಳಿಕತ್ತೀನಿ ಮೈಸೂರಾಗ. ಸೊ ಇನ್ಫೋಸಿಸ್ ಫಾರ್ಮ್ ಅವಾಗ ನಾ ಮಂತ್ರಾಲಯದಾಗ ಇದ್ದಾಗ ಬಿಟ್ಟಿದ್ರಿ ನಮ್ ಕಾಲೇಜ್ ಅವರು. ನಾ ಬಿಚಾಲಯದಾಗ ಇದ್ದೆ ಅವಾಗ. ಒಟ್ಟೆ ಟೈಮ್ ವೇಸ್ಟ್ ಮಾಡ್ಲಿಲ್ಲ, ಫಾರ್ಮ್ ಬಿಟ್ಟು ಕೂಡ್ಲೆ ಬೃಂದಾವನ ಮುಂದೆ ಹೋದೆ, ಫಾರ್ಮ್ ತುಂಬಿದೆ ನಾನು. 4 ತಿಂಗಳಿಂದ ನಾ ಏನ್ ಕಲೀಲಿಕ್ಕತ್ತಿದ್ದೆವು ಇಂಟರ್ವ್ಯೂದಾಗ ಒಟ್ಟ ಕೇಳವಲ್ರಾಗಿದ್ರು ಅಥವಾ ವರ್ಕೌಟ್ ಆಗ್ತಿರ್ಲಿಲ್ಲ. ಬಟ್ ಅದ್ರ ಇನ್ಫೋಸಿಸ್ ಎಕ್ಸಾಮ್ ಬಂದಾಗ ನಾ ಎಷ್ಟ್ ಸರಳ ಪಾಸ್ ಆಗೇನ ಅಂದ್ರೆ ಅಷ್ಟ್ ಸರಳ ಪಾಸ್ ಆಗೇನಿ. ನೋ ಸ್ವೆಟ್, ಏನೇನ್ ಒಟ್ಟೊಟ್ಟ ತ್ರಾಸ ಪಡ್ಲಿಲ್ಲ ನಾನು. ಏನೇ ಕ್ವಶನ್ ಕೇಳಿದ್ರೆ ಆನ್ಸರ್ ಆಲ್ರೆಡಿ ಗೊತ್ತಿತ್ತು. 1.5 ತಾಸದ ಎಕ್ಸಾಮ್ 45-50 ನಿಮಿಷದಾಗ ಮುಗ್ದಿತ್ತು ನಂದು. ಇಂಟರ್ವ್ಯೂನು ಅಷ್ಟೇ 15-20 ನಿಮಿಷದಾಗ ನನಗೆ ಇಂಟರ್ವ್ಯೂರೇ ಹೇಳ್ಬಿಟ್ಟ. ಆಲ್ಮೋಸ್ಟ್ ಅವ್ನ ರಿಯಾಕ್ಷನ್ ಮೇಲೆ ಗೊತ್ತಾತ್ ನಾ ಸೆಲೆಕ್ಟ್ ಆಗಿ ಹೋಗಿನ ಅಂತ ಹೇಳಿ. ಸೊ ಅವಾಗ ಮಂತ್ರಾಲಯದಾಗ ಫಾರ್ಮ್ ತುಂಬ್ದವ ನಾನು, ರಾಯರ್ ಮುಂದ್ ಕೂತು. ಎಷ್ಟು ಸರಳ ನಡೀತಂದ್ರ ಅವಾಗ ಗೊತ್ತಾತ್ ನನಗೆ, ಇಲ್ಲೂ ಮ್ಯಾಜಿಕ್ ಆಗ್ಯದ. ಯಾವಾಗೋ ತ್ರಾಸ್ ಪಟ್ಟಿದ್ ಈಗ ವರ್ಕೌಟ್ ಆಗ್ಲಿಕ್ಕೆ ರಾಯರ್ ಅನುಗ್ರಹನೇ ಅದು. ಮಂತ್ರಾಲಯದಾಗ ಕೂತ್ ರಾಯರ್ ಮುಂದ್ ಫಾರ್ಮ್ ತುಂಬಿದ್ ನಾನು ಇನ್ಫೋಸಿಸ್. ಎಷ್ಟ್ ಸರಳ ಆತಂದ್ರ 2 ದಿನದಾಗ ಮುಗೀತು. ಇವ್ರ ಸೆಲೆಕ್ಟೆಡ್ ಅಂತ ಬಂತು, ಮೇಲ್ ಬಂತು. ಜುಲೈದಾಗ ಜಾಯ್ನ್ ಆಗೀನಿ. ನಡಿಲಿಕ್ಕತ್ತದ ಮಸ್ತ್, ಎಲ್ಲಾ ದೇವ್ರ ದಯೆಯಿಂದ, ಗುರು ಹಿರಿಯರ ಆಶೀರ್ವಾದದಿಂದ. ಸೊ ರಾಯರನ್ ನಂಬ್ರಿ, ವಾಯುಸ್ತುತಿ ಅನ್ರಿ, ಸುಂದರಕಾಂಡ ಅನ್ರಿ, ಸಂಧ್ಯಾವಂದನ ಮಾಡ್ರಿ, ವಿಷ್ಣು ಸಹಸ್ರನಾಮ ಅನ್ರಿ. ನಮ್ ಮೇನ್ 3 ನನಗ ನನ್ ಗುರುಗಳು ಹೇಳಿದ್ದು ವಿಷ್ಣು ಸಹಸ್ರನಾಮ, ವಾಯುಸ್ತುತಿ, ಸುಂದರಕಾಂಡ. ಆಮೇಲೆ ನರಸಿಂಹ ಮಂತ್ರ, ಉಗ್ರಂ ವೀರಂ ಮಹಾವಿಷ್ಣು ಅವನ್ರಿ. ಸಂಧ್ಯಾವಂದನ ಮಾಡ್ರಿ ಡೈಲಿ 2 ಹೊತ್ತು, ಮಿನಿಮಮ್ 2 ಹೊತ್ತು ಮಾಡ್ರಿ. ಆದ್ರ 3 ಹೊತ್ತು ಮಾಡಿದ್ರ ಬಹಳ ಚಲೋ. ಮಿನಿಮಮ್ 2 ಹೊತ್ತು ಮಾಡ್ರಿ, ಬಹಳ ಚಲೋ ಆಗ್ತದ. ನಿಮ್ ಲೈಫ್ ಪೂರ್ತಿ 360 ಡಿಗ್ರೀಸ್ ಚೇಂಜ್ ಆಗ್ತದ. ನಿಮಗ್ ಏನ್ ಬೇಕು, ನಿಮಗ್ ಸಕ್ಸಸ್ ಬೇಕು, ಸಕ್ಸಸ್ ಸಿಗ್ತದ. ಫೇಮ್ ಸಿಗ್ತದ, ಹೆಲ್ತ್ ದಾಗ ಸುಧಾರಣೆ ಆಗ್ತದ, ಎಲ್ಲಾ ಆಗ್ತದ A to Z. ಡಾಕ್ಟರ್ಸ್ ಒಂದ್ ಮಾತ್ ಹೇಳಿದ್ದಕ್ಕ ನೀವು ಎಂತೆಂತವು ನಿಮ್ದು ಇಡೀ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತೀರಿ. ಒಂದ್ಸಲ ವಾಯುಸ್ತುತಿ ಅಂದ್ ನೋಡ್ರಿ, ನಿಮ್ಗೆ ಯಾವ ಡಾಕ್ಟರ್ ಬೇಕಾಗಿಲ್ಲ, ಏನ್ ಮ್ಯಾಜಿಕ್ ಬೇಕಾಗಿಲ್ಲ, ಎಲ್ಲಾ ಆಟೋಮೆಟಿಕಲಿ ಆಗ್ತದೆ ನಿಮ್ ಲೈಫ್ ಸ್ಟೈಲ್. ಇಷ್ಟೇ ನನ್ನ ಅನಿಸಿಕೆ. ಇದನ್ನ ಹೇಳಿ ನಾನೊಂದು ಮಾತನ್ನ ನಾನು ಮುಗಿಸ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ಸ್ ಸುಬೋಧ್ ಅವರಿಗೆ. ನೀವು ಹೇಳ್ತಾ ಇದ್ರಿ ಮಾಧವ್ ಅವ್ರ ಟೆಲ್ಲಿಂಗ್ ಸಮಥಿಂಗ್. ಅವ್ರ ತಂದೆ ತಾಯಿ ಇಬ್ರು ಸಾತ್ವಿಕರು, ಬಹಳ ಸಾತ್ವಿಕರು. ಹೌದು, ಧನ್ಯವಾದ್ರಿ. ಆಕ್ಚುಲಿ ಎಲ್ಲಾ ನಮ್ಮ ಅಮ್ಮ ಅಪ್ಪರ ಆಶೀರ್ವಾದ ರೀ. ಅಮ್ಮ ಖರೆ ಅವಾಗ ನಾವು ಹುಡುಗರು ಇರ್ತೀವಿ, ಹಠ ಇರ್ತದ, ಮಾಡಂಗಿಲ್ಲ ಅಂತೀವಿ, ಬೈದು ಬಡದು ಕಲ್ಸಿಸಿದ್ರು. ಹಿಂಗಾಗೋಣೆ ಜೀವನದಾಗ ಎಲ್ಲೋ ಮುಂದ್ ಬಂದೀವಿ ಈಗ ಅಷ್ಟೇ, ಇನ್ನೇನಿಲ್ಲ. ಇದು ಈಗ ಮೈಸೂರೊಳಗಿದ್ದೀರಿ? ಇಲ್ರಿ, ಈಗ ಸುಟ್ಟಿ ಅದರಿ, ಈಗ ಬೆಂಗಳೂರಿಗೆ ಬಂದೀನಿ 3 ದಿನ. ಹೌದಾ? ಮೈಸೂರಾಗ ನಡಿಲಿಕ್ಕೆ ಟ್ರೈನಿಂಗ್ ಅಂತ. ಹೌದಾ? ಇದು ನಿಮ್ದು ಇದು ನಡೆದದ ಈಗ ಇನ್ಫೋಸಿಸ್ ಟ್ರೈನಿಂಗ್ ನಡೆದ? ಟ್ರೈನಿಂಗ್ ನಡೆದ್ರಿ, ಟ್ರೈನಿಂಗ್ ನಡೆದ 6 months. ಯಾವ ಡೊಮೇನ್ಯಾಗ? ಇನ್ನ ಇಲ್ರಿ, ಡೊಮೇನ್ ಅಸೈನ್ ಆಗಿಲ್ಲ ಇನ್ನ ಅದು 2 ಪಾರ್ಟ್ದಾಗ ಟ್ರೈನಿಂಗ್ ಆಗ್ತದ. ಒಂದು ಜನರಿಕ್, ಒಂದು ಡೊಮೇನ್ ಬೇಸ್ಡ್. ಜನರಿಕ್ ಪಾಸ್ ಮಾಡಿದ ಕೂಡಲೇ ಡೊಮೇನ್ ಅಸೈನ್ ಮಾಡ್ತಾರ, ಅದಾದ್ಮೇಲೆ ನಾವು ಹೋಗುದು. ಎಲ್ಲ ಚಲೋ ಆಗ್ಲಿ ನಿಮ್ಗ, ಒಳ್ಳೇದು. ಈಗ ನಿಮ್ದೇನ್ ಅನುಭವದ ಸೇಮ್ ಅನುಭವನು
ನಂದು ನಮ್ಮ ಜೀವನದೊಳಗೂ ಹಂಗೆ ಆಗ್ಯದ. ನಾವು ಈಗ ನೀವೇನ್ ಹೇಳಿದ್ರಿ ಅಷ್ಟು ನಮ್ಮ ಮುಂದಿನ ಜನರೇಷನ್ ಮಾಡ್ಕೊಂಡು ಹೋದ್ರೆ ಸಾಕು. ಎರಡೊತ್ತು ಸಂಧ್ಯಾ ವಂದನೆ, ಎರಡೊತ್ತು ಸಂಧ್ಯಾ ವಂದನೆ, ವಿಷ್ಣು ಸಹಸ್ರನಾಮ, ವಾಯುಸ್ತುತಿ, ಗೋಸ್ತೋತ್ರ ಇಷ್ಟು ಪಾರಾಯಣ ಮಾಡ್ಕೊತ ಹೋದ್ರು ಬೇಕಾದಷ್ಟು ಅನುಕೂಲ ಆಗ್ತದ. ಅದಂತೂ ಖರೆ. ಸ್ವಾಮಿಗಳೇ ಅಂತಾರಲ್ಲ, ಕಲಿಯುಗದಾಗ ನೀವು ಪುಣ್ಯ ಗಳಿಸೋದು ಬಹಳ ಈಸಿ ಅದ. ಬೇರ್ ಮಿನಿಮಮ್ ಮಾಡಿದ್ರು ದೇವ್ರ ಒಲಿತಾನ ನಿಮ್ಗೆ. ಏನಿಲ್ಲ, ಸಂಧ್ಯಾ ವಂದನ ಮಾಡ್ರಿ, ಒಂದ್ ಯಾವ್ದಾರ ಮಂತ್ರ ಕಲೀರಿ ಸಾಕು, ದೇವ್ರು ಒಲಿತಾನ. ಏನಂತ ಸುಬೋಧ, ಒಂದು ಪ್ರಶ್ನೆ, ಇದು ನಂಬರ್ ಸಿಸ್ಟಮ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೋಬೇಕಂದಲ್ಲ, ಅದ್ ಹೆಂಗ್ ಮಾಡೋದು ಅದು? ಸರ್ ಏನಿಲ್ರಿ, ಅಂದ್ರ ಈಗ ಅನ್ಕೋರಿ ನೀವು ಫಸ್ಟ್ ಟೈಮ್ ಕಲಿಲಿಕ್ಕತ್ತೀರ ಅನ್ಕೋರಿ ವಾಯುಸ್ತುತಿ. ಈಗ ನೀವು ಬುಕ್ ನೋಡಿ ಅನ್ಲಿಕ್ಕತ್ತಿರ್ತೀರಲ್ಲ, ಈಗ ಶುರು ಮಾಡಿದ್ರ ಶ್ರೀಮದ್ ವಿಷ್ಣುಗ್ರಿ ನಿಷ್ಠ ತಿರುಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದ ಜುಲಜಲಸತ್ ಸ್ವಾನ್ ಪುನಂತು ಹಿಂಗ ಅಂತಿರಲ್ಲ, ಅಲ್ಲಿ ಬಾಜುಕ ಇಲ್ಲಿ ಕೊಟ್ಟಿರ್ತಾರ್ರಿ 1 ಅಂತ ಹೇಳಿ. ಸೊ ನೀವ್ ಅಂದಾಗ ನಿಮ್ ಅದು ಬ್ರೈನಿಗೆ ಹೇಳ್ಬೇಕು ನೀವು ಒಂಥರ, 1ನೇ ಶ್ಲೋಕ ಅಂದ್ರೆ ಇದು ಶ್ರೀಮದ್ ವಿಷ್ಣುಗ್ರಿ ನಿಷ್ಠ. ಅದಾದ್ಮೇಲೆ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗ್ರಿ. ಹಿಂಗ ಆರ್ಡರ್ದಾಗ ಹೋಗ್ಕೋತ ನಿಮಗ್ ಗೊತ್ತಾಗ್ತದ. ಅದು ಸ್ವಲ್ಪ ಸ್ಟಾರ್ಟಿಂಗ್ ಮೇ ಬಿ ಡಿಫಿಕಲ್ಟ್ ಅನಿಸ್ಬೋದು ನಿಮಗ. ಕೆಲವೊಬ್ರು ನನಗ್ ವರ್ಕೌಟ್ ಆಗಿದ್ ನಂಬರ್ ಸಿಸ್ಟಮ್, ಯಾಕಂದ್ರ ನಾ ಹಂಗ ಕಲಿತೆ. ನನಗ್ ಇವಾಗ ಹೆಂಗಂದ್ರ ಯಾರೇ ದೊಡ್ಡವ್ರ ಕೇಳಿದ್ರು, ಆತ್ಪ ನನಗ 27ನೇ ಶ್ಲೋಕ ಅನ್ನಂತ ಅಂದ್ರ ಗಚ್ಚನ್ ಸೌಗಂಧಿಕ ಅರ್ಥಂ ಅಂತ ಬಂದ್ಬಿಡ್ತದ್ರಿ ಬಾಯಾಗ. ಸೊ ನಾ ಏನಂತೀನಿ, ಅದು ಇಂಗ್ಲಿಷ್ದಾಗ ಅದಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೀವು ಅನ್ಕೋತ್ ಹೋಗ್ರಿ, ಐ ಥಿಂಕ್ ವರ್ಕೌಟ್ ಆಗೇ ಆಗ್ತದ. ಹಿಂಗ ಒಂದೇದಂದ್ರೆ ಹಿಂಗ. ನೆಕ್ಸ್ಟ್ ಉತ್ಕಂಠ ಕಂಠ ಕೋಲಾಹಲಜ ವಿರಸತ್ ಪಾಂಸು ಉಸ್ಮಾನ್ ಕಂಠ ಕೋಲಾಹಲಜ ವಿರಸತ್ ದೇವಾನುವೃದ್ಧ ಅಂತಲ್ಲ 2ನೇ ಶ್ಲೋಕ. ಅವಾಗ ನೀವು 2ನೇ ಶ್ಲೋಕ ಅಂತ ಅನ್ಕೋಬೇಕು ಮೈಂಡ್ದಾಗ. ಓಕೆ, 2ನೇ ಶ್ಲೋಕ ಅಂದ್ರೆ ಇದು ಅಂತ ಹೇಳಿ ಹಂಗ ಮುಂದ್ ಹೋಗೋತ್ ನಿಮಗ್ ಗೊತ್ತಾಗ್ತದ. ಸ್ಟಾರ್ಟಿಂಗ್ ಅಂದ್ರ 1ನೇ ದಿನಾನೇ ಅಷ್ಟು 40 ಶ್ಲೋಕ ಕಲೀಲಿಕ್ ಟ್ರೈ ಮಾಡ್ಬೇಡ್ರಿ, ಅದು ಅಷ್ಟು ಇದಾಗಂಗಿಲ್ಲ. ಡೈಲಿ ಬರ್ತಾ ಡೇ ಬೈ ಡೇ ಬೆಟರ್ ಹಾಕೋತ್ ಹೋಗ್ತಿರ್ ನೀವು. ಹಂಗ ಆದಾಗ ನಿಮಗ ಗೊತ್ತಾಗ್ತದ. ಸೊ ನಾ ಹೆಂಗ್ ಅಂತೀನಿ ಅಂದ್ರೆ, ಪುನಶ್ಚರಣಕ್ ನಿಮಗ್ ಈಸಿ ಆಗ್ಬೇಕಂದ್ರ ಫಸ್ಟ್ ಏನ್ ಸೀದಾ ಅಂತಿರಲ್ಲ 1 to 41 ಅದು ಪರ್ಫೆಕ್ಟ್ ಆಗ್ರಿ. ಅಂದ್ರೆ ಎಷ್ಟ್ ಪರ್ಫೆಕ್ಟ್ ಆಗ್ಬೇಕಂದ್ರ, ನಿಮಗೆ ಆತ್ಮ ಯಾರು ದೊಡ್ಡ ಮಂದಿ ಆಚಾರ ಕೇಳಿ ನಮಗ ಅವಾಗ ಬಹಳ ಮಾಡ್ತಿದ್ರು. ನಮಗ ಯಾವಾಗ ನಾ 6th 7th ಇದ್ದಾಗ ಎಲ್ಲರ ಮಟ್ಟಕ್ ಹೋಗ್ತಿದ್ರ, ಯಾರೇ ಆಚಾರ ಕರೆದು ಆತ್ಪ ನನಗೆ ಈ ನಂಬರ್ ಶ್ಲೋಕ ಹೇಳಿ ನೀನು ವಾಯುಸ್ತುತಿ ಇದಂತ ಹಿಂಗ ಆಚಾರಗಳು ಟೆಸ್ಟ್ ಮಾಡ್ತಿದ್ವಿ. ಈಗ ಯಾರು ಮಾಡ್ಲಿಕ್ಕಿಲ್ಲ ಈಗಿನ ಕಾಲದಾಗ. ಬಟ್ ಆದ್ರೆ ನಾವ್ ಸಣ್ಣವರಿದ್ದಾಗ ನಮಗ ಅವಾಗ ಟೆಸ್ಟ್ ನಡೀತಾನೆ ಇತ್ತೆ. ಅವಾಗಾರ ಗುಡಿಗೆ ಹೋದ್ರೆ ಯಾರ ಆಚಾರ ಅನ್ನೋರು, ಆತ್ಪ ನನಗೆ ಹೇಳಿ 14ನೇ ಶ್ಲೋಕ ಹೇಳಿ ವಾಯುಸ್ತುತಿ ಇದು, 15ನೇ ಶ್ಲೋಕ ಹೇಳಿ, 20ನೇ ಶ್ಲೋಕ ಹೇಳಿ ಹಿಂಗ ಅಂತಿದ್ರು. ಅದಕ್ಕ ಅವಾಗಿಂದ ನನಗ ಅದ್ ನಂಬರ್ ಸಿಸ್ಟಮ್ ಮೊದ್ಲಿಂದಾನೇ ಅದ. ಸೊ ನಾವ್ ಕಲ್ತ್ಕೋತ ಹೋದ್ರ ಹಂಗ ಆಗ್ತದ. ಸೊ ಸ್ಟಾರ್ಟಿಂಗ್ ಒಂಚೂರು ಟೈಮ್ ತಗೋತದ. ಫಸ್ಟ್ 1 to 41 ಪರ್ಫೆಕ್ಟ್ ಆಗ್ರಿ ಸೀದಾ ಅನ್ನೋದು. ಅದಾದ್ಮೇಲೆ ಆಟೋಮೆಟಿಕಲಿ ನೀವ್ ಹೆಂಗ ಈಗ 1 to 41 ಎಣಿಸ್ತೀರಿ ಅಂದ್ರ 41 to 1 ಆರಾಮ್ ಎಣಿಸ್ಬೋದು. ಸ್ಟಾರ್ಟಿಂಗ್ ಸುಬ್ರಹ್ಮಣ್ಯಕ್ಕೆ ಸೂರ್ಯ 41 ಅದು. ನೆಕ್ಸ್ಟ್ ಏನ್ ಬರ್ತದ 40th ಬರ್ತದ. 40th ಏನು ಒಂದೇ ತಂತ ಸಂಪೂರ್ಣ ಮಂತ್ರ ಅನ್ಬೇಕಾದ್ರನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ 40th ಆದ್ಮೇಲೆ ನೆಕ್ಸ್ಟ್ 39 ಬರ್ತದ, ಭೂತ ಕ್ಷೇತ್ರ ವಿಶುದ್ಧಿ. ನೆಕ್ಸ್ಟ್ ಆಜ್ಞಾ ರಾಮಂದಿ ಅದು ಬರ್ತದ. ನೆಕ್ಸ್ಟ್ ಅಸ್ತವ್ಯಸ್ತಂ ಸಮಸ್ತ ಬರ್ತದ. ಹಿಂಗ ಅನ್ಕೋತ್ ಹೋಗ್ರಿ. ಅದಾದ್ಮೇಲೆ ಆಟೋಮೆಟಿಕಲಿ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನೀವ್ ಅನ್ಲಿಕ್ ಶುರು ಮಾಡ್ರಿ. ಒಂದ್ 10 ಸಲ 15 ಸಲ ಅಂದಿದ್ ಕೂಡ್ಲೆ ನಿಮ್ ಬ್ರೈನ್ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡ್ತದ. ನೀವ್ ಹೇಳೋದು ಬೇಕಾಗಿಲ್ಲ, ನೆಕ್ಸ್ಟ್ ಏನ್ ಅನ್ನೋದು ನೀವ್ ಅನ್ನೋದು ಬೇಕಾಗಿಲ್ಲ. ನಿಮ್ ಬ್ರೈನ್ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ಅದು ಒಂದೇ ಅಂತ ನಿಮ್ ಬಾಯಾಗ ಆಬ್ವಿಯಸ್ಲಿ ದೇವ್ರ ಅನುಗ್ರಹದಿಂದ ಬಂದೇ ಬರ್ತದ ಅದು. ನೀವು ಅಷ್ಟು